ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣವನ್ನು ನಡುಗಿಸುವಂತಹ ಸುದ್ದಿ. ಮೋದಿ ಅಮೆರಿಕ ಪ್ರವಾಸದಿಂದ ಭಾರತಕ್ಕೆ ವಾಪಸ್ಸಾಗಿರೋ ಹೊತ್ತಲ್ಲೇ ಸ್ಫೋಟಕ ರಹಸ್ಯವೊಂದು ಈಗ ಬ್ಲಾಸ್ಟ್ ಆಗಿದೆ. ಅದು 24ರ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಹಸ್ತಕ್ಷೇಪಗಳಾಗಿವೆ. ಮೋದಿ ಸೋಲಿಸೋದಕ್ಕೆ ರಣತಂತ್ರಗಳಾಗಿವೆ. ಹೊರಗಡೆ ದುಡ್ಡು ಬಂದಿದೆ, ಕಾಂಗ್ರೆಸ್ಗೆ ವಿದೇಶಿ ಬಲ ಸಿಕ್ಕಿದೆ ಅನ್ನೋ ಆರೋಪಗಳೆಲ್ಲ ಕೇಳಿಬಂದಿತ್ತಲ್ಲ. ಹಾಗಾದರೆ ಅದೆಲ್ಲವೂ ಸತ್ಯವ? ಅದಕ್ಕೆ ಸ್ಫೋಟಕ ಸಾಕ್ಷಿಯನ್ನು ಇಡ್ತಿದೆಯಾ ಈಗ ಭಾರತ? ಏನದು ಹಾಗಾದರೆ? ಸಿಡಿದಿರುವ ದಾಖಲೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಾಖಲೆ ಅಂಕಿಅಂಶಗಳು ಎಲ್ಲ ಸಿಡಿತಾ ಇದ್ದ ಹಾಗೆ ಬಿಜೆಪಿ ಈಗ ಕಾಂಗ್ರೆಸ್ನ ವಿರುದ್ಧ ಮುಗಿ ಬೀಳ್ತಾ ಇದೆ. ಕಾಂಗ್ರೆಸ್ಸಿಗರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಅಲ್ವಾ ಅನ್ನುವ ಪ್ರಶ್ನೆಯನ್ನ ಎತ್ತಿ ಈಗ ಇಷ್ಟು ದುಡ್ಡನ್ನ ತಗೊಂಡಂತಹ ದೊಡ್ಡವರು ಯಾರು? ಉತ್ತರ ಬೇಕೇ ಬೇಕು. ಮತ್ತು ಕಂಡು ಹಿಡಿತೀವಿ ನಾವು. ಈಗ ಸರ್ಕಾರ ಕಂಡು ಹಿಡಿಲೇಬೇಕಲ್ಲ. ಹೊರಗಡೆಯಿಂದ ಇಷ್ಟು ದುಡ್ಡು ಬಂದಿದೆ ಮತ್ತದು ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವಾ? ಒಂದು ದೇಶದಿಂದ ಇಷ್ಟು ದೊಡ್ಡ ಮೊತ್ತದ ಹಣ ಭಾರತಕ್ಕೆ ಬಂದಿದೆ ಅನ್ನುವ ಸೀಕ್ರೆಟ್ ಈಗ ಬ್ಲಾಸ್ಟ್ ಆಗಿದೆ ಅಮೆರಿಕದಿಂದಲೇ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದು ಕೂಡ ಮೋದಿ ಅಮೆರಿಕ ವಿಸಿಟ್ ಆಗಿ ಬಂದ ಮೇಲೆ. ಏನದು ಹಾಗಿದ್ರೆ ಅಮೆರಿಕದಿಂದ ಸಿಡಿದಿರುವ ಸ್ಫೋಟಕ ವಿಚಾರ? ಭಾರತದ ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡಿ. ಈಗ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಬೈಡನ್ ಸರ್ಕಾರ ಮುಗಿತು, ಟ್ರಂಪ್ ಸರ್ಕಾರ ಬಂತಲ್ವಾ. ಟ್ರಂಪ್ ಸರ್ಕಾರ ಬರ್ತಾ ಇದ್ದ ಹಾಗೆ ಹಿಂದಿನ ಸರ್ಕಾರದ ಹಲವು ವಿಚಾರಗಳನ್ನು ಜನರ ಮುಂದಿಡೋದು, ಅದರ ಬಣ್ಣ ಬಯಲು ಮಾಡೋದು, ಇಲ್ಲ ಅದನ್ನು ಸ್ಟಾಪ್ ಮಾಡೋದು ಇದ್ದಿದ್ದೆ ಅಲ್ವಾ. ಎಲ್ಲ ದೇಶದಲ್ಲಿ ನಡೆಯುತ್ತೆ. ಅದೇ ರೀತಿಯಲ್ಲಿಯೇ ಇಲ್ಲೂ ಒಂದು ಕೆಲಸ ಮಾಡಿದ್ದಾರೆ. ಆ ಕೆಲಸದಲ್ಲಿ ಭಾರತದಲ್ಲಿ ಅಮೆರಿಕದ ಹಸ್ತಕ್ಷೇಪ, ಭಾರತದ ಚುನಾವಣೆಯಲ್ಲಿ ಅಮೆರಿಕದ ಹಸ್ತಕ್ಷೇಪ 182 ಕೋಟಿ ದೊಡ್ಡ ಪ್ರಮಾಣದಲ್ಲಿ ಅನ್ನೋದು ಬಟ ಬಯಲಾಗಿದೆ. ಈಗ ಎಲನ್ ಮಸ್ಕ್ ಹೆಡ್ ಆಗಿರುವಂತಹ DOGE ಅಂದರೆ ಅಮೆರಿಕದ ಸರ್ಕಾರಿ ದಕ್ಷತಾ ಇಲಾಖೆ ಈಗ ಆ ಒಂದು $21 ದಶಲಕ್ಷ ಭಾರತದ ವೋಟರ್ ಟರ್ನ್ಔಟ್ಗೆ ಅಂದರೆ ವೋಟಿಂಗ್ ಪ್ರಮಾಣವನ್ನು, ಮತದಾನದ ಪ್ರಮಾಣವನ್ನು ಹೆಚ್ಚೆಚ್ಚು ಮಾಡೋದಕ್ಕೆ ಅಂತಾನೆ ಅಮೆರಿಕ ಭಾರತಕ್ಕೋಸ್ಕರ $21 ದಶಲಕ್ಷ ಅಂದರೆ 182 ಕೋಟಿಯನ್ನು ಮೀಸಲಿಟ್ಟಿತ್ತಂತೆ. ಬಾಂಗ್ಲಾದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಮತ್ತೊಂದು, ಇದಕ್ಕೆ $29 ದಶಲಕ್ಷ ಮತ್ತು ನೇಪಾಳಕ್ಕಿಷ್ಟು, ಮೊಜಾಂಬಿಕ್ಗಿಷ್ಟು, ಇದಿಷ್ಟೆಲ್ಲ ಮೀಸಲಿಟ್ಟು ದೊಡ್ಡ ಲಿಸ್ಟೇ ಇಡ್ತಾ ಇದ್ವಿ ನೋಡಿ. ಅವರೇ ರಿಲೀಸ್ ಮಾಡಿರೋದು. ಅಮೆರಿಕದ DOGE ದಕ್ಷತಾ ಇಲಾಖೆ ರಿಲೀಸ್ ಮಾಡೋ ಲಿಸ್ಟಲ್ಲಿ ಭಾರತಕ್ಕೆ 182 ಕೋಟಿ. ಭಾರತದ ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ಅಮೆರಿಕ ಹೆಂಗೆ ಹಸ್ತಕ್ಷೇಪ ಮಾಡುತ್ತೆ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಸ್ಫೋಟಕ ದಾಖಲೆಯೊಂದು ಸಿಕ್ಕಂತಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲದಂಗೆ ಈ ದುಡ್ಡು ಸೇರಿದ್ದು ಯಾರಿಗೆ? ಹೆಂಗೆ ರಿಲೀಸ್ ಮಾಡ್ತು? ಅಮೆರಿಕ ಎಲ್ಲೆಲ್ಲಿ ಇದನ್ನು ಇನ್ವೆಸ್ಟ್ ಮಾಡಿತ್ತು ಬೈಡನ್ ಸರ್ಕಾರ? ಈಗ ಇದನ್ನೇ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಮುಗಿ ಬೀಳ್ತಾ ಇದ್ದಾರೆ ಕೇಂದ್ರ ಸಚಿವರುಗಳು. ಅಮಿತ್ ಮಾಳವಿಯಾ ಶುರು ಮಾಡಿದ್ರು. ಮೋದಿ ಅಡ್ವೈಸರ್ ಈ ಒಂದು ದೊಡ್ಡ ಮೊತ್ತದ ದುಡ್ಡು ಯಾರ ಜೇಬು ಸೇರಿದೆ, ಭಾರತದಲ್ಲಿ ಪರಿಸ್ಥಿತಿಯನ್ನು ಹದಗೆಡಿಸೋದಿಕ್ಕೆ ಅನ್ನೋದನ್ನು ತಿಳಿದುಕೊಳ್ಳೋಕೆ ಬಹಳ ಇಷ್ಟಪಡ್ತಿದ್ದೀವಿ ನಾವು ಅಂತ ಅವರು ಕುಟುಕಿದ್ದಾರೆ. ಬಿಜೆಪಿಗರೆಲ್ಲ ಮುಗಿ ಬೀಳ್ತಿದ್ದಾರೆ. ಇದನ್ನೇ ನಾವು ಹೇಳಿದ್ದು. ಜಾರ್ಜ್ ಸೋರಸ್ ಆ್ಯಂಡ್ ಟೀಮ್ ಅಮೆರಿಕದ ಅಂದರೆ ವಿದೇಶದ ಒಂದಿಷ್ಟು ಟೂಲ್ ಕಿಟ್ಗಳು ಇಲ್ಲಿ ಮೋದಿ ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈ ಜೋಡಿಸಿದ್ದಾರೆ ವಿರೋಧ ಪಕ್ಷಗಳ ಜೊತೆಗೆ ಅಂತ ಆರೋಪ ಮಾಡಿದ್ರಲ್ವಾ. ಮೊನ್ನೆ ಅಷ್ಟೇ ಒಂದು ವಿದೇಶದ ರಿಪೋರ್ಟನ್ನು ಇಟ್ಟು ಸೋನಿಯಾ ಗಾಂಧಿಯವರು ಜಾರ್ಜ್ ಸೋರಸ್ ಅವರ ಫಂಡ್ ಇರುವಂತಹ ಒಂದು ಸಂಸ್ಥೆಯಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾರೆ. ಆ ಸಂಸ್ಥೆ ನಮ್ಮ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಶಾಂತಿ ಸೃಷ್ಟಿಸುವಂತಹ ಉದ್ದೇಶವನ್ನು ಹೊಂದಿರೋದು. POK ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕು ಇಂತಹ ಸಿದ್ಧಾಂತವನ್ನು, ಇಂತಹ ನಿಲುವನ್ನು ಹೊಂದಿರುವಂಥ ಒಂದು ಸಿಸ್ಟಮ್ ಜೊತೆಗೆ ಸೋನಿಯಾ ಗಾಂಧಿ ನಂಟಿದೆ ಅನ್ನೋದಕ್ಕೆ ಸಾಕ್ಷಿಗಳಿವೆ ನೋಡಿ. ವಿದೇಶದ ರಿಪೋರ್ಟ್ ಅಂತೆಲ್ಲ ರಿಲೀಸ್ ಮಾಡಿ ಸೆಷನಲ್ಲಿ ಸದ್ದುಗದ್ದಲಕ್ಕೆ ಕಾರಣ ಆಗಿತ್ತು. ಈ ರೀತಿ ವಿದೇಶಿ ಶಕ್ತಿಗಳ ಜೊತೆಗೆ ಸೇರ್ಕೊಂಡಿದ್ದಾರೆ, ಅದರಲ್ಲೂ ಸೋರಸ್ ಜೊತೆಗೆ ರಾಹುಲ್ ನಂಟಿದೆ ಅನ್ನೋ ರೀತಿಯ ವಾಗ್ದಾಳಿಗಳನ್ನ ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋದು ನೋಡ್ತಿದ್ದೀವಿ. ಸಹಜವಾಗಿ ರಾಜಕೀಯ ಜಟಾಪಟಿ ಇದ್ದಿದೆ, ಆದರೆ ಇದು ವೆರಿ ಡೇಂಜರಸ್, ಇದು ತುಂಬ ಸೀರಿಯಸ್.
ಭಾರತದಲ್ಲಿ ವೋಟರ್ ಟರ್ನ್ಔಟ್ ಮಾಡೋದಕ್ಕೆ ಅಮೆರಿಕಕ್ಕೆ ಏನು ಹಕ್ಕಿದೆ, ಅಮೆರಿಕಕ್ಕೆ ಏನು ಅಧಿಕಾರ ಇದೆ? ಈಗ ಬಂದಿರುವಂಥ ಟ್ರಂಪ್ ಸರ್ಕಾರ ಯಾಕೆ ಕ್ಯಾನ್ಸಲ್ ಮಾಡ್ತಿದೆ ಅಂದರೆ, ನಮ್ಮ ದೇಶದ ಪ್ರಜೆಗಳು ಕಟ್ಟುವ ಟ್ಯಾಕ್ಸ್ ದುಡ್ಡು ಮತ್ತೊಂದು ದೇಶದಲ್ಲಿ ವೋಟರ್ ಟರ್ನ್ಔಟ್ಗೆ ಯಾಕೆ ಹೋಗಬೇಕು? ನೋಡಿ, ಬೈಡನ್ ಸರ್ಕಾರ ಹಿಂಗೆ ಮಾಡಿತ್ತು, ನಾವು ಅದನ್ನೆಲ್ಲ ಕೆತ್ತು ಬಿಸಾಕ್ತಿದ್ದೀವಿ. ಬಾಂಗ್ಲಾದೇಶಕ್ಕೆ ಯಾಕೆ ಹೋಗಬೇಕು, ಭಾರತಕ್ಕೆ ಯಾಕೆ ಹೋಗಬೇಕು? 106 ಕೋಟಿ 182 ಕೋಟಿ ಭಾರತಕ್ಕೆ, ಬಾಂಗ್ಲಾಗದಕ್ಕಿಂತನೂ ಹೆಚ್ಚು. ಇಷ್ಟೆಲ್ಲ ದುಡ್ಡನ್ನು ನಮ್ಮ ದೇಶದ ಅಭಿವೃದ್ಧಿಗೆ ಬಳಸ್ತೆ ನಾವು ಕಂಡು ದೇಶಕ್ಕೆ ಯಾಕೆ ಬಳಸೋಣ? ಎಲ್ಲ ಕಡೆಗೆ ನಾವು ಆರ್ಥಿಕ ಶಿಸ್ತನ್ನು ಕಾಪಾಡೋದಕ್ಕೆ ಕ್ರಮ ಕೈಗೊಳ್ತಿದ್ದೀವಿ, ಮಿತವ್ಯಯಕ್ಕಾಗಿ ದಾರಿ ಹುಡುಕ್ತಾ ಇದ್ದೀವಿ. ಹಾಗಾಗಿ ಇದನ್ನೆಲ್ಲ ಕಟ್ ಮಾಡ್ತಿದ್ದೀವಿ. ನೋಡಿ, ಹಿಂದಿನ ಸರ್ಕಾರ ಎಲ್ಲೆಲ್ಲಿ ದುಡ್ಡು ಹಾಕಿತ್ತು ಅಂತ ಲಿಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಅದು ಕೂಡ ಮೊನ್ನೆ ಎಲನ್ ಮಸ್ಕ್ ಅವ್ರನ್ನ ಮೋದಿ ಭೇಟಿ ಮಾಡಿ ಬಂದರು. ಮೋದಿ ಟ್ರಂಪ್ ಭೇಟಿ ಅಂತೂ ಜಗತ್ತಿನೆಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದೆ. ಇದೊಂದು ಯಶಸ್ವಿ ಭೇಟಿ ಅನ್ನೋದನ್ನ ಭಾರತದಲ್ಲಿ ಪ್ರತಿಪಕ್ಷಗಳಲ್ಲಿರುವಂಥ ಪ್ರಮುಖ ನಾಯಕರು ಬಣ್ಣಿಸಿರುವಂಥ ಅಚ್ಚರಿಯ ಬೆಳವಣಿಗೆ ಆಗಿದೆ. ಈ ಹೊತ್ತಲ್ಲಿ ಎಲನ್ ಮಸ್ಕ್ ಮುಖ್ಯಸ್ಥರಾಗಿರುವಂಥ DOGE ಇಲಾಖೆಯಿಂದ, ಅಮೆರಿಕ ಸರ್ಕಾರದ ಇಲಾಖೆಯೊಂದರಿಂದ ಈ ದಾಖಲೆ ಔಟ್ ಆಗಿದೆ. ಸೊ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ವಿದೇಶಿ ಶಕ್ತಿಯ ಕೈವಾಡ ಇದೆ ಅನ್ನೋದು ಸಾಬೀತಾದಂಗಾಯಿತು. ಅದು ಯಾವುದು, ಯಾವ ಶಕ್ತಿ ಯಾರ ಜೊತೆಗೆ ಭಾರತದಲ್ಲಿ ಕೈ ಜೋಡಿಸಿತ್ತು ಅನ್ನೋದನ್ನು ಕಂಡು ಹಿಡಿಬೇಕು. ಈಗಲಾದರೂ ಬಣ್ಣ ಬಯಲಾಯ್ತಲ್ಲ ಅಂತ ಮುಗಿಬೀಳ್ತಿದ್ದಾರೆ. ಅಷ್ಟೇ ಅಲ್ಲ, 2012ರಲ್ಲಿ ಅಂದರೆ ಕಾಂಗ್ರೆಸ್ ಅಧಿಕಾರ ಇದ್ದ ಸಮಯದಲ್ಲಿ ಅವತ್ತಿನ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ಸೇರಿಸಿದಂತೆ ಬಿಜೆಪಿ ಮುಗಿಬೀಳ್ತಾ ಇದೆ. ಆವತ್ತಿನಿಂದಾನೇ ನಿಮ್ಮ ಮತ್ತು ಸೋರಸ್ ನಂಟಿದೆ. ಭಾರತದ ಚುನಾವಣಾ ಪ್ರಕ್ರಿಯೆಯನ್ನು, ಇಡೀ ಎಲೆಕ್ಷನ್ ಕಮಿಷನ್ನನ್ನೇ ವಿದೇಶದ ಒಂದು ಶಕ್ತಿಯ ಜೊತೆಗೆ ಅವ್ರ ಕೈಗೆ ಒಪ್ಪಿಸೋ ತನಕ ನೀವು ಅವತ್ತೇ ಒಪ್ಪಂದ ಮಾಡ್ಕೊಂಡಿದ್ರಿ. ಅವತ್ತೇ ಒಪ್ಪಂದ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸಿದ್ರಿ. ಭಾರತದ ಆಂತರಿಕ ವಿಚಾರಗಳನ್ನು ವಿದೇಶದ ಕೈಗೆ ಕೊಡೋದಕ್ಕೆ ಶುರು ಮಾಡಿದ್ರಿ ಅವತ್ತೇ. ಅದರ ಎಫೆಕ್ಟು ಮುಂದುವರ್ಕೊಂಡು ಬಂದಿದೆ. ನೋಡಿ, ಈಗ ಬಿಜೆಪಿ ಹೇಳ್ತಿರೋದು ಮತ್ತು ಭಾರತ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮ ಜರುಗಿಸಬಹುದು ಅಂತ ಅನಿಸುತ್ತೆ. ಮತ್ತೊಂದು ದೇಶ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಮೂಗು ತೂರಿಸೋದಕ್ಕೆ ಸಾಧ್ಯತೆ ಇದೆಯಾ? ಈ ರೀತಿ ಮಾಡಿದ್ದಾರೆ ಅಂದರೆ ಕಳ್ಳದಾರಿಯಿಂದ ಮಾಡಿರ್ತಾರೆ, ಅದರಿಂದ ಯಾರಿಗೆ ಅನುಕೂಲ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. ಒಂದು. ಎರಡನೇದಾಗಿ, ಭಾರತಕ್ಕೆ ಹೆಂಗೆ ಫಂಡ್ ಬಂದಿದೆಯೋ ಅದೇ ರೀತಿ ಬಾಂಗ್ಲಾದಲ್ಲಿ 29 ದಶಲಕ್ಷ ಡಾಲರ್ ಅಂದರೆ ಹತ್ತತ್ರ 106 ಕೋಟಿ 200 ಕೋಟಿ ಅಂದ್ಕೊಳ್ಳಿ ಒಂದು ಅಂದಾಜು, 200 ಕೋಟಿ ಹಣವನ್ನು ಬಾಂಗ್ಲಾದಲ್ಲಿ ಏನಕ್ಕೆ ಬಳಸಿದ್ದಾರೆ? ಅಲ್ಲಿನ ರಾಜಕೀಯ ನಕಾಶೆಯನ್ನು ಬದಲಾಯಿಸೋದಿಕ್ಕೆ. ಬದಲಾಗಿದೆ ಅಲ್ವಾ? ಈಗ ಬಾಂಗ್ಲಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಲ್ವಾ? ಬಾಂಗ್ಲಾದಲ್ಲಿ ಪೊಲಿಟಿಕಲ್ ಅಲ್ಲಿನ ಚಿತ್ರಣ ಬದಲಿಸೋದಿಕ್ಕೆ ಇಷ್ಟು ಕೋಟಿಗಳನ್ನೇ ವ್ಯಯಿಸಿದೆ ಅಮೆರಿಕ ಅನ್ನೋದಕ್ಕೂ ಕೂಡ ಸಾಕ್ಷಿ ಸಿಕ್ಕಂಗಾಯ್ತು. ನಮ್ದೇನು ಕೈವಾಡ ಇಲ್ಲ ಅಂತ ಅಮೆರಿಕ ಆಗಾಗ ಏನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇದೆ. ಆದರೆ ಅಮೆರಿಕದ ಕೈವಾಡ ಇದೆ ಅನ್ನೋದಕ್ಕೂ ಕೂಡ ಬಾಂಗ್ಲಾದ ವಿಚಾರದಲ್ಲಿ ಅಲ್ಲೂ ಸಾಕ್ಷಿ ಸಿಕ್ಕಂಗಾಯ್ತು. ಈಗ ಒಂದು ಸರ್ಕಾರ ಬಂದಾಗ ಇನ್ನೊಂದು ಸರ್ಕಾರದ ಬಣ್ಣ ಬಯಲು ಮಾಡ್ತೀವಿ, ನಮ್ಮದೇ ಬೇರೆ ಅನ್ನೋ ರೀತಿಯಲ್ಲಿ ಇದ್ದೇ ಇರುತ್ತಲ್ಲ. ಸೊ ಈ ರಾಜಕೀಯ ಜಟಾಪಟಿಯಲ್ಲಿ ಬೈಡನ್ ಅವಧಿಯಲ್ಲಿ ಇಂಥದ್ದನ್ನೆಲ್ಲ ಏನೇನು ನಡೆದಿತ್ತು ಅದನ್ನೆಲ್ಲ ಬಿಚ್ಚಿಡ್ತೀವಿ ಅಂತ ಟ್ರಂಪ್ ಸರ್ಕಾರ ಬಿಚ್ಚಿಟ್ಟಂಗಾಗಿದೆ. ಈಗ ಎಲನ್ ಮಸ್ಕ್ ಈ ರೀತಿಯದ್ದೊಂದು ಬಿಗ್ ಸ್ಟೆಪ್ಪನ್ನು ತಗೊಂಡಿದ್ದಾರೆ. ಏನೇನು ಅನುಮಾನ ಬರ್ತಿದೆ ಈ ಒಂದು ದಾಖಲೆಯಿಂದ? ಹಾಗಾದರೆ ಅಮೆರಿಕಕ್ಕೂ ಭಾರತದ ಮತದಾನ ಪ್ರಕ್ರಿಯೆಗೂ ಏನು ಸಂಬಂಧ? ಯಾವತ್ತಾದರೂ ಹೀಗೆಲ್ಲ ನಡೆದಿದೆಯಾ? ಮತದಾನ ಪ್ರಮಾಣ ಹೆಚ್ಚಿದ್ರೆ ಅವ್ರಿಗೇನು ಲಾಭ? ನಮ್ಮಲ್ಲಿ ಮತದಾನ ಚೆನ್ನಾಗಾಗಬೇಕು ಅಂತ ಅಮೆರಿಕ ದುಡ್ಡು ಖರ್ಚು ಮಾಡುತ್ತಾ? ಅವ್ರ ಟ್ಯಾಕ್ಸನ್ನು ನಮ್ಮ ದೇಶದಲ್ಲಿ ಚೆನ್ನಾಗಿ ವೋಟಿಂಗ್ ಆಗಲಿ ಅಂತ ಖರ್ಚು ಮಾಡುತ್ತಾ? ಭಾರತದಲ್ಲಿ ಮತದಾನ ಪ್ರಕ್ರಿಯೆ ಚುರುಕಾಗಿ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲೇನು ಕ್ರಮ ತಗೊಂಡಿಲ್ವಾ? ಅಥವಾ ಭಾರತ ಅಷ್ಟು ಬಡ ರಾಷ್ಟ್ರವ, ನಮ್ಮ ಎಲೆಕ್ಷನ್ ಪ್ರಕ್ರಿಯೆಗೆ ದುಡ್ಡು ಕೊಡಿ ಅಂತ ಅಮೆರಿಕ ಕೇಳುವಂಥ ರಾಷ್ಟ್ರವ ನಾವು? ಟಾಪ್ 5ಅಲ್ಲಿರುವಂಥ ನಮ್ಮದು ಒಂದು ಆರ್ಥಿಕವಾಗಿ ಸದೃಢವಾಗಿರುವಂಥ ರಾಷ್ಟ್ರ 106 ಕೋಟಿಗೆ ಅಮೆರಿಕ ಕೈ ಚಾಚೋಕೆ ಸಾಧ್ಯವಾದ ಎಲೆಕ್ಷನ್ ನಡೆಸೋ ಪ್ರಕ್ರಿಯೆಗೆ 21 ದಶಲಕ್ಷ ಡಾಲರ್ ಬೃಹತ್ ಮೊತ್ತವನ್ನು ಒಂದು ದೇಶದ ಚುನಾವಣಾ ಪ್ರಕ್ರಿಯೆಗೆ ಅಂತ ಮೀಸಲಿಡೋಕೆ ಹೇಗೆ ಸಾಧ್ಯ? ಮೋದಿ ಸರ್ಕಾರ ಬೀಳಿಸುವಂತಹ ಸಂಚಿಗೆ ಇದನ್ನು ಬಳಸಲಾಗಿತ್ತ? ಇಂತಹ ಅನುಮಾನಗಳು, ಪ್ರಶ್ನೆಗಳು ಈಗ ಹುಟ್ಟುಕೊಂಡಿದ್ದು ಬಿಜೆಪಿ ಮುಗಿ ಬೀಳ್ತಿದೆ. ಕಡೆಗೂ ನಾವು ಹೇಳಿದ್ದು ಜಗತ್ತಿನ ಎದುರು ಬಟಾ ಬಯಲಾಯ್ತಲ್ಲ ಅಂತ. ಸೊ ಅಮೆರಿಕ ವಿದೇಶಗಳನ್ನು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಥವಾ ಅಲ್ಲಿರುವಂಥ ದೊಡ್ಡ ಶಕ್ತಿಯನ್ನು ಅಲುಗಾಡಿಸೋದಕ್ಕೆ ಮಾಡಿದಂಥ ಕುತಂತ್ರವಾಯಿತು, ಅಥವಾ ಏನೋ ಬೇರೆಯದ್ದೇ ಲೆಕ್ಕಾಚಾರಗಳ ಅಡ್ಡದಾರಿಗಳ ಅನ್ನುವಂಥ ಅನುಮಾನಗಳೆಲ್ಲ ಬರ್ತಾ ಇರೋದು. ಸೊ
ಒಂದು ವಿಚಾರ ಅರ್ಥ ಮಾಡ್ಕೊಳ್ಬಹುದು, ಭಾರತ ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಬಹಳ ಬಲಿಷ್ಠವಾಗಿದೆ. ಇಷ್ಟು ದೊಡ್ಡ ರಾಷ್ಟ್ರ ನಮ್ಮದು, ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ನಮಗೆ ಎಲೆಕ್ಷನ್ ಪ್ರಕ್ರಿಯೆಗೆ ಬೇರೆಯವರ ಆಧಾರ ಬೇಕಾಗಿಲ್ಲ. ನಾವೇ ಬೇರೆಯವ್ರಿಗೆ EVM ಕಳಿಸ್ಕೊಡ್ತಿದ್ದೀವಿ. ಇಲ್ಲಿನ EVMಗಳು ಹಲವು ದೇಶಗಳಲ್ಲಿ ಬಳಕೆ ಆಗ್ತಿವೆ ಅನ್ನೋದು ಇಂಟ್ರೆಸ್ಟಿಂಗ್. ಅಮೆರಿಕಾಗಿಂತ ಫಲಿತಾಂಶ ಪ್ರಕ್ರಿಯೆ ನಮ್ಮದು ಕ್ವಿಕ್ ಆಗಿರುತ್ತೆ. ಎಲನ್ ಮಸ್ಕ್ ಭಾರತದ ಎಲೆಕ್ಷನ್ ಅನ್ನು ಹಾಡಿ ಹೊಗಳಿದ್ರು. ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಈ ಎಲೆಕ್ಷನ್ ಪ್ರಕ್ರಿಯೆಯನ್ನು ಹೀಗೆ ನಡೆಸ್ತಾ ಇರೋದು ರಿಯಲಿ ಗ್ರೇಟ್ ಅನ್ನುವಂತಹ ಸಂದೇಶವನ್ನು ಎಲನ್ ಮಸ್ಕ್ ಕೊಟ್ಟಿದ್ರು. ಸೊ ಅಮೆರಿಕ ಕಣ್ಣರಳಿಸ್ ನೋಡುತ್ತೆ ಭಾರತದಲ್ಲಿ ಹೆಂಗಪ್ಪ ಈ ಥರ ಎಲೆಕ್ಷನ್ ಮಾಡ್ತಾರೆ ಅಂತ. ಸೊ ಇಷ್ಟೆಲ್ಲ ಇರುವಾಗ ಇವರು ನಮಗೆ ಚುನಾವಣೆ ನಡೆಸೋಕೆ 200 ಕೋಟಿ ಕೊಡ್ತಾರ, ಹತ್ತತ್ರ 200 ಕೋಟಿ ದುಡ್ಡನ್ನು ಕೊಡಬೇಕಾ? ಸೊ ಇದು ಬಂದಿದೆ ಅಂದಮೇಲೆ ಯಾಕೆ ಬಂತು, ಎಲ್ಲಿಂದ ಬಂತು, ಯಾರ ಜೊತೆಗೆ ಕೈ ಜೋಡಿಸಿದ್ದಾರೆ, ಇದೆಲ್ಲದಕ್ಕೂ ಈಗ ಉತ್ತರ ಬೇಕೇ ಬೇಕು ಅಂತ ಈಗ BJP ಮುಗಿಬೀಳ್ತಿರೋದು ನೇರವಾಗಿ ಕಾಂಗ್ರೆಸ್ನ ವಿರುದ್ಧ ಕುಟುಕ್ತಾ ಇದ್ದಾರೆ. 2012ರಲ್ಲಿ ಸೋರಸ್ ಓಪನ್ ಸೊಸೈಟಿ ಫೌಂಡೇಶನ್ ಸಂಪರ್ಕ ಇರುವ ದಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟೋರಲ್ ಸಿಸ್ಟಮ್ಸ್ ಜೊತೆಗೆ ಒಡಂಬಡಿಕೆಗೆ ಸಹಿ ಹಾಕಿದ್ದನ್ನ ಅಮಿತ್ ಮಾಳವಿಯ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಎಲೆಕ್ಷನ್ ಪ್ರಕ್ರಿಯೆಗೆ ಇಡೀ ಚುನಾವಣಾ ಆಯೋಗವನ್ನು ವಿದೇಶಿ ನಿರ್ವಾಹಕರ ಕೈಗೆ ಒಪ್ಪಿಸೋದಕ್ಕೂ ಕಾಂಗ್ರೆಸ್ ಅವತ್ತು ಹಿಂಜರಿಕೆ ಪಟ್ಟಿರಲಿಲ್ಲ. ನೀವು ಅಧಿಕಾರದಲ್ಲಿದ್ದಾಗ ಅವ್ರ ಜೊತೆಗೆ ಕೈ ಜೋಡಿಸಿ ನಮ್ಮ ವ್ಯವಸ್ಥೆ ಅವ್ರ ಕೈ ಕೊಡೋಕ್ಕೂ ಮುಂದಾಗಿದ್ರಿ. ಬಟ್ ಇವತ್ತು ಆ ಸ್ನೇಹ ಸಂಬಂಧದಿಂದ ದೇಶದಲ್ಲಿ ಅಸ್ಥಿರತೆ ಸ್ಥಾಪಿಸೋದಕ್ಕೆ ಮುಂದಾಗಿದ್ರ ಅದೇ ಸಂಬಂಧ ಇವತ್ತಿಗೂ ಮುಂದುವರ್ಕೊಂಡು ಬಂದಿದೆಯಾ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿರೋದು. ಸೊ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಆಗಿದೆ ಅನ್ನೋದನ್ನ ಅಮೆರಿಕದ ಈ ಡಾಕ್ಯುಮೆಂಟ್ ಬಯಲು ಮಾಡಿದ್ದು. ಲಾಭ ಪಡ್ಕೊಂಡವ್ರು ಯಾರು ಹುಡುಕ್ತೀವಿ ಅಂತ ಈಗ BJP ಸೆಡ್ ಹೊಡೆದಿದೆ. ಕಾಂಗ್ರೆಸ್ ಇದಕ್ಕೆ ಏನು ಉತ್ತರ ಕೊಡುತ್ತೆ, ನಮಗೂ ಇದಕ್ಕೂ ಏನು ಸಂಬಂಧ, ಆರೋಪಗಳನ್ನು ತಳ್ಳಿ ಹಾಕಲಾಗಿದೆ ಅಂತ ಅಷ್ಟೇ ಫುಲ್ ಸ್ಟಾಪ್ ಹಾಕ್ತಾರೆ. ಆದ್ರೆ ಇದಕ್ಕೆ ಕಾನೂನು ದಾರಿಯಲ್ಲಿ ಮೋದಿ ಸರ್ಕಾರ ಆಕ್ಷನ್ಗೆ ಮುಂದಾಗುತ್ತಾ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.